ಸೊ ಮತ್ತೆ ಎಲ್ಲ ಸ್ತೋತ್ರ ಮಾಡೋರಿಗೂ ನಮಸ್ಕಾರ. ನನ್ನ ಹೊಸ ಬ್ಲಾಗಿಗೆ ಬೆಳಗ್ಗೆ ಎದ್ದಿದ್ದೀನಿ ಜಿಮ್ಮಿಗೆ ಹೋಗಬೇಕು ಅಂತ. ಸೊ ಈಗ ಇವತ್ತು ಬೈಸಿಪ್ಸ್ ಟ್ರೈಸಿಪ್ಸ್ ಮಾಡೋದು. ಸೊ ಬೆಳಗ್ಗೆ ಎದ್ದಿದ್ದೀನಿ. ಸೊ ಎದ್ಬಿಟ್ಟು ಡೈರೆಕ್ಟ್ ಜಿಮ್ಮಿಗೆ ಹೋಗಿ ಜಿಮ್ಮಿಂದ ಬಂದ್ಬಿಟ್ಟು ಕಾಲೇಜ್. ಸೊ ಗೈಸ್ ಆ್ಯಕ್ಚುಲಿ ಕಾಲೇಜ್ ಹೋಗ್ತಿದ್ವಿ. ಕಾಲೇಜು ದಿಶಾನ್ ಬೈಕಲ್ಲಿ ಹೋಗ್ತಾ ಇದ್ದೆ, ಮಧ್ಯದಲ್ಲೇ ಪಂಚರ್ ಆಗ್ಬಿಡ್ತು ಗಾಡಿ. ಆಲ್ರೆಡಿ ಲೇಟ್ ಆಗಿತ್ತು, ಇನ್ನೂ ಲೇಟು. ನೋಡಿ ಇಲ್ಲಿ ಗಾಡಿ ನಿಲ್ಲಿಸಿದ್ದಾನೆ. ಸೊ ಆ್ಯಕ್ಚುಲಿ ಆ ಪಂಚರ್ ತೋರಿಸ್ತೀನಿ ನಿಮಗೆ ಎಲ್ಲಿ ಆಗಿದೆ ಅಂತ. ಇದು ಆ್ಯಕ್ಚುಲಿ ಇಲ್ಲಿದೆ ನೋಡಿ, ಇದು ಪಂಚರ್ ಆಗಿದೆ. ಸದ್ಯಕ್ಕೆ ಈಗ 150 ರೂಪಾಯಿ ಇಲ್ಲ ನಮ್ಮ ಹತ್ರ. 150 ರೂಪಾಯಿ ಅಂದ್ಬಿಟ್ರು, ಅದಕ್ಕೋಸ್ಕರ ಇಬ್ರು ತಳ್ಕೊಂಡು ಹೋಯ್ತಾ ಇದೀವಿ. ಎಲ್ಲರೂ ಬೇರೆ ಕಡೆ ಸಿಕ್ಕಿದ್ರೆ ಪಂಚರ್ ಅಂಗಡಿ ಪಂಚರ್ ಹಾಕ್ಸ್ಕೊಳ್ಳೋಣ ಅಂದ್ಬಿಟ್ಟು. ಇವತ್ತು ಟೈಮೇ ಚೆನ್ನಾಗಿಲ್ಲ. ಫಸ್ಟ್ ಫುಡ್ ಮಿಸ್ಸು. ಬೇಗ ನಾನು ಬಸ್ ಪಾಸ್ ಮಾಡ್ಕೋಬೇಕು, ಏನು ಮಾಡೋಕ್ಕಾಗುತ್ತೆ. लो हम चलने लगे ಗೈಸ್ ಈಗ ನೋಡ್ತಾನೆ ಇದೀವಿ ಆಗ್ಲಿಂದ ಒಂದು ಅರ್ಧ ಗಂಟೆಯಿಂದ ಸುತ್ತಾಡ್ತಾನೆ ಇದೀವಿ. ಎಲ್ಲಾದ್ರೂ ಗ್ಯಾರೇಜ್ ಸಿಗುತ್ತಾ ಅಥವಾ ಎಲ್ಲಾದ್ರೂ ಟೈರ್ ಗೀರ್ ಏನಾದ್ರು ಟ್ಯೂಬ್ ಏನಾದ್ರು ಸಿಗುತ್ತಾ ಅಂತ ಅಂಗಡಿ. ಎಲ್ಲೂ ಏನೋ ಸಿಗ್ತಾನೇ ಇಲ್ಲ. ಹುಡುಗ ಫುಲ್ ಅಯ್ಯಾಗೋಗ್ಬಿಟ್ಟಿದ್ದಾನೆ, ಗಾಡಿ ತಳಿ ಅರ್ಧ ಗಂಟೆಯಿಂದ ಹುಡುಕ್ತಾ ಇದೀವಿ ಯಾವ್ದಾದ್ರು ಎಲ್ಲಾರು ಸಿಗುತ್ತಾ ಏನು ಅಂದ್ಬಿಟ್ಟು. ಅದು ಸಿಗ್ತಿಲ್ಲ. ಇನ್ನು ನಾನು ಇವಾಗ ಕಾಲೇಜ್ ಇವತ್ತು ಹಾಫ್ ಡೇ ಬೇರೆ ಇದೆ, ಹೋಗ್ಬಿಟ್ಟು ಅದೇನು ಮಾಡ್ತೀನೋ ಗೊತ್ತಿಲ್ಲ. ಸದ್ಯಕ್ಕೆ ಈಗ ನೋಡೋಣ ಎಲ್ಲೋ ಸಿಗುತ್ತಾ ಅಂದ್ಬಿಟ್ಟು. ಮುಂದೆ ಎಲ್ಲೋ ಸಿಗುತ್ತಾರೆ, ಮುಂದೆ ಎಲ್ಲೋ ಇದಂಗಿದೆ ನೋಡೋಣ. ಬಟ್ ಆಕ್ಚುಲಿ ಇದು ಸ್ವಲ್ಪ ವೆದರ್ ಚೆನ್ನಾಗಿದೆ ಸರ್, ನೋಡೋಣ. ಸೊ ಸದ್ಯಕ್ಕೆ ಈಗ ಗಾಡಿ ಪಂಚರ್ ಹಾಕ್ತಾ ಇದೀವಿ. ಪಂಚರ್ ಹಾಕಿದ್ಮೇಲೆ ಅಲ್ಲಿದ್ದು ಪೂರ್ತಿ ಟ್ಯೂಬ್ಗೆ ಹೋಗಿದೆ ಅಂದ್ರೆ ಹೊಸ ಟ್ಯೂಬ್ ಹಾಕ್ಬಿಟ್ಟು ಈಗ ಕೊನೆಗೆ ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಗೈಸ್ ಈಗ ಹೆಲ್ಮೆಟ್ ಏನಿದಾಗಿದೆ ಅಂದ್ರೆ ಸೊ ಕೊನೆಗೂ ಮನೆಗೆ ಬಂದೆ ಈಗ. ಸೊ ಸ್ಯಾಟರ್ಡೆ ಆಸ್ ಯೂಶುವಲ್ ಹಾಫ್ ಡೇ ಇತ್ತು, ಸೊ ಜಾಸ್ತಿ ಏನಿರಲಿಲ್ಲ. ಇವತ್ತೊಂದು ಆ್ಯಕ್ಚುಲಿ ರೀಲ್ ಶೂಟ್ ಮಾಡಿದ್ದೀನಿ ಮತ್ತಿನ್ನೊಂದು ರೀಲ್ಗೆ. ಸೊ ಅದು ಆ್ಯಕ್ಚುಲಿ ನಾನು ಏನು ಬ್ಲಾಗ್ ಅಪ್ಲೋಡ್ ಮಾಡಿದ್ನಲ್ಲ ಅದರಲ್ಲಿ ಏನು 500K ಅಂತ ಆಗಿತ್ತಲ್ಲ, ಈಗ ಅದು ದೇವ್ರ ದಯಿಂದ ಮತ್ತು ನಿಮ್ಮೆಲ್ಲ ಪ್ರೀತಿಯಿಂದ 700K ಆಗಿದೆ. 700K, 7 lakh ಪೀಪಲ್. ಎಸ್. ಸೊ ಸದ್ಯಕ್ಕೆ ಈಗ ಮತ್ತೆ ಇನ್ನೊಂದು ಹೊಸ ರೀಲ್ ಅಪ್ಲೋಡ್ ಮಾಡ್ತಿದ್ದೀನಿ ಇವತ್ತು. ಏನು ಅಂತ ನೋಡಬೇಕು ಅಂದರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜಿಗೆ ಬಂದು ನೋಡಬೇಕು. ಇನ್ಸ್ಟಾಗ್ರಾಮ್ ಪೇಜ್ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ. ಸೊ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ನ. ಸೊ ಬಂದು ನೋಡಿ, ಫಾಲೋ ಮಾಡಿ ಆ್ಯಂಡ್ ಎಲ್ಲ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸದ್ಯಕ್ಕೆ ಈಗ ಮನೆಗೆ ಬಂದಿದ್ದೀನಿ, ಊಟ ಮಾಡಾದ್ಮೇಲೆ ಮುಂದೆ ಬ್ಲಾಗ್. ಸೊ ಈಗ ಕುತ್ಕೊಂಡು ವ್ಲಾಗ್ ಎಡಿಟ್ ಮಾಡ್ತಾ ಇದ್ದೆ, ಒಂದು ವ್ಲಾಗು ಮತ್ತು ನನಗೆ ರೀಲ್ ಕೂಡ ಎಡಿಟ್ ಮಾಡ್ತಿದ್ದೆ. ಸೊ ಆ ಸಾಂಗ್ ಲೈಕ್ ಆ್ಯಕ್ಚುಲಿ ಪರ್ಟಿಕ್ಯುಲರ್ ಒಂದು ಪಾರ್ಟ್ ಆಫ್ ಟೈಮಲ್ಲಿ ಅದು ಕರೆಕ್ಟಾಗಿ ಮ್ಯಾಚ್ ಆಗಬೇಕು ಅದು. ಸೊ ಅದೇ ಅದು ಮೇನ್ ಥೀಮ್ ಇರೋದು. ಸೊ ಅದಕ್ಕೋಸ್ಕರ ಐ ಥಿಂಕ್ ಒಂದು ಅರ್ಧ ಗಂಟೆಯಿಂದ ಕೂತ್ಕೊಂಡು ಎಡಿಟ್ ಮಾಡ್ತಿದ್ದೆ ಅದನ್ನು. ಆ ಒಂದು ಸಾಂಗ್ ಮ್ಯಾಚ್ ಆಗಬೇಕು ಲಿರಿಕ್ಸ್ ಜೊತೆ ಅಂದ್ಬಿಟ್ಟು. ನಿಮ್ಗೆ ಆ್ಯಕ್ಚುಲಿ ಆ ರೀಲ್ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಅದರಲ್ಲಿ ಜಿಶಾನ್ ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾನೆ. ಆ ರೀಲ್ ನಾನು ನೋಡಿದಾಗೆಲ್ಲ ಕೂಡ ನಗು ಬಂದಿದೆ ಆ ರಿಯಾಕ್ಷನ್ ನೋಡ್ಬೇಕಾದ್ರೆ. ಸೊ ನೀವು ಆ ರೀಲ್ ನೋಡಿದ್ರೆ ನಿಮ್ಗೆ ಆ ರೀಲ್ ಆ್ಯಕ್ಚುಲಿ ಇವಾಗ ಇವತ್ತು ಸಂಜೆ 6 ಗಂಟೆಗೆ ಇನ್ಸ್ಟಾಗ್ರಾಮಲ್ಲಿ ನಾನು ರೀಲ್ ಅಪ್ಲೋಡ್ ಆಗುತ್ತೆ. ಸೊ ಆ ರೀಲ್ ಡೆಫಿನೆಟ್ಲಿ ನೋಡಿ ತುಂಬ ನಗ್ತಾರೆ, ತುಂಬ ಇಷ್ಟಪಡ್ತಾರೆ ಆ ರೀಲು. ಸೊ ಎಸ್, ಈಗ ಸದ್ಯಕ್ಕೆ ವ್ಲಾಗಲ್ಲಿ ಎಡಿಟ್ ಮಾಡಿ ಈಗ ರೀಲ್ ಕೂಡ ಎಡಿಟ್ ಆಗಿದೆ. ಸದ್ಯಕ್ಕೆ ಈಗ ಸ್ವಲ್ಪ ಹೊತ್ತು ನೋಟ್ಸಿದೆ, ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಆಮೇಲೆ ನೋಟ್ಸ್ ಬರೆಯೋದು. ಸೊ ಈಗ ರೀಲ್ ಆಲ್ರೆಡಿ ಅಪ್ಲೋಡ್ ಮಾಡಾಗಿದೆ ನಂದು. ಸೊ ಈಗ ಹೋಗಿ ನೋಡಿ ಅದರ ಲಿಂಕ್ನ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಎರಡು ಕೂಡ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ಸೊ ಸದ್ಯಕ್ಕೆ ಈಗ ಪ್ರೋಟೀನ್ ಥರ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಊಟ. ಈಗ ಚಪಾತಿ ನಾರ್ಮಲ್ ಆ್ಯಸ್ ಯೂಶುವಲ್ ಚಪಾತಿ ಜೊತೆ ಸ್ವಲ್ಪ ಪ್ರೋಟೀನ್ ತೊಗೊಂಡಿದ್ದೀನಿ. ಲೈಕ್ ತೊಗೊಂಡಿದ್ದೀನಿ ಅಂದರೆ ಲೈಕ್ ಕಾಳನ್ನ ಸ್ವಲ್ಪ ಬೇಯಿಸ್ಕೊಂಡು ತಿನ್ನೋ ಸ್ವಲ್ಪ ಪ್ರೋಟೀನ್ ಥರ ಮಾಡ್ಕೊಂಡಿದ್ದೀನಿ. ಸದ್ಯಕ್ಕೆ ಈಗ ಇವತ್ತಿದೆ ಇಷ್ಟೇ. ಸೊ ಪಂಚರ್ ಆಗಿರೋದ್ರಿಂದ ದಿನ ಇವತ್ತು ಸ್ವಲ್ಪ ಚೆನ್ನಾಗಿಲ್ಲ ಅಂದ್ಕೊಂಡೆ. ಬಟ್ ಅಟ್ ದ ಎಂಡ್ ಕಾಲೇಜಿಗೂ ರೀಚ್ ಆದ್ಮೇಲೆ ಲೆಸನ್ಸ್ ತೊಗೊಂಡ್ಮೇಲೆ ರೀಲ್ ಮಾಡಿದೆ ಮನೆಗೆ ಬಂದೆ. ಸದ್ಯಕ್ಕೆ ಈಗ ರೀಲ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ ದಯವಿಟ್ಟು ಹೋಗಿ ನೋಡಿ, ಇಷ್ಟಪಡಿ ಅಂತ ಹೇಳ್ತಾ ಸದ್ಯಕ್ಕೆ ದಿನ ನಾನು ಬ್ಲಾಗಿಂಗ್ ಎಂಡ್ ಮಾಡ್ತೀನಿ. ಇಷ್ಟ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಹೊಸ ಬ್ಲಾಗ್ಸ್ ಸಿ ಊಟ ಬಾಯ್.